ನಮಸ್ಕಾರ. ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಯಾರ್ಯಾರು ಕೆಸೆಟ್ 2026 ಅಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2026 ಸೀರಿಯಸ್ ಆಸ್ಪಿರೆಂಟ್ಸ್ ಇದಿರಲ್ಲ ಅವ್ರಿಗಾಗಿ ಈ ವಿಡಿಯೋ ಅದ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಯಾರ್ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆ. ಕೆಸೆಟ್ 2026 ಎಕ್ಸಾಮ್ನ KA ಅಕ್ಟೋಬರ್ 11ಕ್ಕೆ ನಡೆಸ್ತೀವಿ ಅಂತ ಹೇಳಿ ಒಂದು ಟೆಂಟೇಟಿವ್ ಡೇಟ್ನ ಭಾಳ ದಿನ ಆಯ್ತು ಬಿಟ್ಟಾರ. ಅಕ್ಟೋಬರ್ 11 ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಾರು. ಸೊ ಅಕ್ಟೋಬರ್ 11 ಅಂದ್ರೆ ಇವತ್ತು ಜುಲೈ 10. ಸೊ ನಾಳೆ ಜುಲೈ 11. ಸೊ ಇನ್ನು ಉಳಿದಿರೋದು ನಮಗೆ ಕೇವಲ 3 ತಿಂಗಳು. ಯಾವುದಂದ್ರೆ ಜುಲೈಯಿಂದ ಆಗಸ್ಟ್, ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ 3 ತಿಂಗಳಂದ್ರೆ ನಮ್ಗೆ ಆಲ್ಮೋಸ್ಟ್ ಅರೌಂಡ್ 90 ದಿನಗಳು ಮಾತ್ರ ಬಾಕಿ ಇದಾವ ಕೆಸೆಟ್ 2026 ಎಕ್ಸಾಮ್. ಕೆಸೆಟ್ 2026 ಎಕ್ಸಾಮ್ ನಡೆಸಲಿಕ್ಕೆ ಎಷ್ಟು ಇದಾವ? ಓನ್ಲಿ 90 ದಿನಗಳು ಮಾತ್ರ ಬಾಕಿ ಇದಾವ. I consider that this KSET 2026 is the biggest opportunity. ಯಾರ್ಯಾರು PG ಮುಗಿಸ್ಯಾರಿ ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಲಿಕ್ಕೆ ಇನ್ನೂ ಎಲಿಜಿಬಿಲಿಟಿ ಸಿಕ್ಕಿಲ್ಲಲ್ಲ ಅವರಿಗೆ ದಿಸ್ KSET 2026 is a biggest opportunity. ಯಾಕೆ ಬಿಗ್ಗೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ ಕೇಳಿ. ಸುಮಾರು 2000 ಪೋಸ್ಟ್ಗಳಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆಗಬೇಕಾಗಿದೆ KE ಥ್ರೂ. ಅದು ಆಗಿಲ್ಲ ಇನ್ನು. ಬಟ್ ಈಗಿನ ಸರ್ಕಾರದ ಕಂಡೀಷನ್ಸ್ ನೋಡಿದ್ರೆ ಇದು ಆಗೋದು ಆಫ್ಟರ್ ಕೆಸೆಟ್ 2026 ಆಗೋ ಚಾನ್ಸಸ್ ಅದ. ಇದು ಕೆಸೆಟ್ ಇದೇನು ಎಕ್ಸಾಮ್ ಅದಲ್ಲ ಇದು ನಡೆಯೋದು ಆಲ್ಮೋಸ್ಟ್ ಅರೌಂಡ್ 5 to 6 ಇಯರ್ಸ್ ಒಮ್ಮೆ ಆಗ್ತದೆ. ಇದು ಕೊನೆ ಎಕ್ಸಾಮ್ ನೋಡಿದ್ರೆ 2026 ಒಮ್ಮೆ ಎಕ್ಸಾಮ್ ನಡೀತು, ಆಮೇಲೆ 2022 ನಡೆದಿತ್ತು. ಇವಾಗ 2026 ಅಂತ ಹೇಳ್ತಾರೆ. 26-27 ಅಲ್ಲಿ ನಡೆದ್ರು ಸಹಿತ ಎಕ್ಸಾಮ್ ಯಾವಾಗ ನಡೀತಾವ JPC ಅಪಾಯಿಂಟ್ಮೆಂಟ್ ಆಗೋದು ನಮಗೆ 6 to 7 ಇಯರ್ಸ್ ಬೇಕಾಗ್ತದೆ. ಸೊ ಈಗೇನು ಎಕ್ಸಾಮ್ 2026 ಮತ್ತು ಅಥವಾ 27 ಅಲ್ಲಿ ನಡೀತದಲ್ಲ ಅಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ ಇನ್ನೂ ನಾವು 6 to 7 ಇಯರ್ಸ್ ವೇಟ್ ಮಾಡಬೇಕಾಗ್ತದೆ ಟು ಅಟೆಂಡ್ ದಿ ನೆಕ್ಸ್ಟ್ ಎಕ್ಸಾಮ್. ಸೊ ದಿಸ್ ಈಸ್ ದಿ ಬಿಗ್ಗೆಸ್ಟ್ ಅಪಾರ್ಚುನಿಟಿ ಟು ಗೆಟ್ ದಿ ಎಲಿಜಿಬಿಲಿಟಿ ಅಂಡ್ ಟು ಅಟೆಂಡ್ ದಿಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಂತ. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸ್ಟೇಟ್ ಯೂನಿವರ್ಸಿಟಿ ಅಂದ್ರೆ ಎಕ್ಸಾಂಪಲ್ ಇದು ಮೈಸೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ ಅಂಡ್ KUD ಅಂಡ್ RCU ಇವೇನದಾವಲ್ಲ ಇವೆಲ್ಲ ಸ್ಟೇಟ್ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಗೆ ಅಪಾಯಿಂಟ್ಮೆಂಟ್ ಆಗಿ ಬಹಳ ಕಾಲಗಳೇ ಆಗಿ ಹೋಯ್ತು. ಈಗ ಮೈಸೂರು ಯೂನಿವರ್ಸಿಟಿ ಆಗಲಿ, ಮಂಗಳೂರು ಯೂನಿವರ್ಸಿಟಿ, KUD ಆಗಲಿ ಅಪಾಯಿಂಟ್ಮೆಂಟ್ ಆಗಿ ಬಹಳ ವರ್ಷಗಳಾಯ್ತು. ಸೊ ಅದಕ್ಕಾಗಿ ಈಗ ಗೌರ್ಮೆಂಟ್ ಏನು ಹೇಳ್ತಂದ್ರೆ ನೆಕ್ಸ್ಟ್ ಇಯರ್ ನಾವು ಅಂದ್ರೆ ಆಲ್ರೆಡಿ ಈಗ ತುಂಬ್ಕೋಬೇಕಂತ ಹೇಳ್ತಾರ. ಈಗ ಅಂದ್ರೂ ಅಟ್ಲೀಸ್ಟ್ ಅವರು 2026 ಅಲ್ಲಿ ಈ ಯೂನಿವರ್ಸಿಟಿಗಳಲ್ಲಿ ಕಾಲ್ಫಾರ್ಮ್ ಆದ್ರೂ ಆಗಬಹುದು. ಯಾಕಂದ್ರೆ ನೀವು ನೋಡ್ಬೋದು ನಿನ್ನೆ KUD ಅಲ್ಲಿ ಒಂದು ಸ್ಟ್ಯಾಚ್ಯೂಟ್ ಬಿಟ್ಟಾರ, ಅಪಾಯಿಂಟ್ಮೆಂಟ್ ಸ್ಟ್ಯಾಚ್ಯೂಟ್. ಅದೇ ರೀತಿ ಎಲ್ಲಾ ಯೂನಿವರ್ಸಿಟಿಗಳು ಒಂದು ಸ್ಟ್ಯಾಚ್ಯೂಟ್ ರೆಡಿ ಅದಾವ. ಈಗ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ 2026 ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ ಸ್ಟೇಟ್ ಯೂನಿವರ್ಸಿಟಿನೂ ಕಾಲ್ಫಾರ್ಮ್ ಆಗೋ ಚಾನ್ಸ್ ಅದ. ಸೊ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇಲ್ಲಲ್ಲ ಟು ಅಪ್ಲೈ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್, ಈ ಕೆಸೆಟ್ ನೀವು ಕ್ಲಿಯರ್ ಮಾಡಿದ್ರೆ ಯು ಕ್ಯಾನ್ ಅಪ್ಲೈ for this AP in GFGC as well as AP in state university. So I consider that this KSET 2026 is a biggest opportunity to all the KSET 2026 aspirants. ಮತ್ತೆ ಅನ್ಕೋಬಹುದು ಏನಿದು ಬಹಳ ಜನ ಕೇಳ್ಬೋದು ಯಾರ್ಯಾರ್ದು ಕ್ಲಿಯರ್ ಆಗಿದಲ್ಲ ಕೆಸೆಟ್ ಎಕ್ಸಾಮ್ ಯಾರ್ದು ಕ್ಲಿಯರ್ ಆಗಿಲ್ಲ ಅವ್ರು ಹೇಳೋಣ ಈಸಿಯಾಗಿ ನೀವು ಕ್ಲಿಯರ್ ಮಾಡಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಫೇಲ್ ಅಂದ್ರೆ ಯಾರು ಕ್ಲಿಯರ್ ಆಗಿಲ್ಲ ಅವ್ರನ್ನ ಕೇಳ್ಬೋದು ಒಂದು 2 ಮಾರ್ಕ್ಸ್ ಹೋಯ್ತು, 4 ಮಾರ್ಕ್ಸ್ ಹೋಯ್ತು, 10 ಮಾರ್ಕ್ಸ್ ಹೋಯ್ತು ಅಂತ ಹೇಳ್ಬೋದು. ಯಾಕೆ ಹಂಗಾಗ್ತದೆ ಅಂದ್ರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ ಇನ್ ಕೆಸೆಟ್ 2026 ಎಷ್ಟಿರ್ಬೋದು ಅಂದ್ರೆ 1,20,000 ಅಪಿಯರ್ ಆಗ್ಬೋದು. 1,20,000 ಇಲ್ಲಿ ಮೆನ್ಷನ್ ಮಾಡಿ 1,20,000. ಯಾಕಂದ್ರೆ ಲಾಸ್ಟ್ ಇಯರ್ 2025ರಲ್ಲಿ ಕೆಸೆಟ್ ನಡೆದಾಗ 1,21,000 ಅಪಿಯರ್ ಆಗಿದ್ರು. ಅದರಲ್ಲಿ ಕ್ಲಿಯರ್ ಆಗಿದ್ದು ಎಷ್ಟಂದ್ರೆ 8,383 ಜನ ಕ್ಲಿಯರ್ ಆಗಿದ್ರು. ಅಂದ್ರೆ ಓನ್ಲಿ ಅರೌಂಡ್ 6 to 7% ಅಷ್ಟೇ ಕ್ಲಿಯರ್ ಆಗ್ತಾರೆ. ಈ ಸರಿ ಎಷ್ಟಾಗ್ಬೋದು 1,20,000 ಅಪಿಯರ್ ಆದ್ರೆ ಕ್ಲಿಯರ್ ಎಷ್ಟಾಗಬಹುದು 8,500 ಅಂದಾಜು 8,500 ಕ್ಯಾಂಡಿಡೇಟ್ಸ್ ಅಷ್ಟೇ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಆಗ್ತಾರೆ. ಸೊ ಕಾಂಪಿಟೇಷನ್ ಎಷ್ಟಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬೋದು. 1,20,000 ಎಕ್ಸಾಮ್ ಕ್ಯಾಂಡಿಡೇಟ್ಸ್ ಅಪಿಯರ್ ಆದ್ರೆ ಕ್ವಾಲಿಫೈ ಆಗೋದು ಕೇವಲ 8,500 ಕ್ಯಾಂಡಿಡೇಟ್ಸ್ ಅಷ್ಟೇ. ಅಂದ್ರೆ 6 to 7% ಅಷ್ಟೇ ಎಲಿಜಿಬಿಲಿಟಿ ಸಿಗ್ತದೆ ನಿಮ್ಗೆ. ಸೊ ನೀವು ಅಷ್ಟು ಈಸಿಯಾಗಿ ತಗೋಬಾರ್ದು. ಸೊ ಅದಕ್ಕೆ ಏನದ ಈಗಿಂದ ಎಷ್ಟು ದಿನ ಅದಾವ 90 ಡೇಸ್ ಉಳ್ದಾವ. ಸೊ 90 ಡೇಸ್ ಉಳಿದಿರೋದ್ರಿಂದ ನೀವು ಇವಾಗಿಂದನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂತ. ದಿಸ್ ಇಸ್ ದ ಎಕ್ಸಾಮ್ ಪ್ಯಾಟರ್ನ್. ಈ ಎಕ್ಸಾಮ್ ಪ್ಯಾಟರ್ನ್ ಟೆಂಟೇಟಿವ್ ಎಕ್ಸಾಮ್ ಡೇಟ್ ಯಾವಾಗದ 11/10/2026 ಕೇವಲ 90 ದಿನಗಳ ಬಾಕಿ ಇದೆ ನಮಗೆ. ಜನರಲ್ ಪೇಪರ್ 1 50 ಕ್ವಶನ್ಸ್ ಇರ್ತಾವ, 2 ಮಾರ್ಕ್ಸ್ ಅಥವಾ 1 ಕ್ವಶನ್, ಟೋಟಲ್ 100 ಮಾರ್ಕ್ಸ್ ಇನ್ ಜನರಲ್ ಪೇಪರ್. ಪೇಪರ್ 2 ಸೆಲೆಕ್ಟಿವ್ ಪೇಪರ್ ಇರ್ತದೆ, ನಿಮ್ ಸಬ್ಜೆಕ್ಟ್ ಇರ್ತದೆ. ಇಲ್ಲಿ 100 ಕ್ವಶನ್ಸ್ ಇರ್ತಾವ, 2 ಮಾರ್ಕ್ಸ್ ಇರ್ತದೆ ಈಚ್ ಕ್ವಶನ್, ಟೋಟಲ್ 200 ಫಾರ್ ಪೇಪರ್ 2 ಅಂಡ್ ಪೇಪರ್ 1 ಪೇಪರ್ 2 ಸೇರಿ ಎಷ್ಟಿರ್ತದೆ 300 ಮಾರ್ಕ್ಸ್ ಇರ್ತದೆ. ಸೊ ಇದ್ರ ಬಗ್ಗೆ ನಾನು ಬಹಳಷ್ಟು ವಿಡಿಯೋ ಮಾಡೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನು ಕೊಡ್ತೀನಿ, ನೀವು ನೋಡಬಹುದು.
300ಗೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಒಂದು ಕಾಂಪಿಟೇಷನಲ್ಲಿ ಇರ್ತೀರಿ ಅಂದರೆ ಇಲ್ಲಿ ಕೊಟ್ಟದ ನೋಡಿ. ಟಾರ್ಗೆಟ್ ಎಷ್ಟು ಇರ್ಬೋದು? ಮಿನಿಮಮ್, ದಿಸ್ ಈಸ್ ಮಿನಿಮಮ್. ಯಾಕಂದ್ರೆ ಈ ಸರಿ ಕಾಂಪಿಟೇಷನ್ ಭಾಳ ಆಗೋದದ. ನಿಮ್ಗೆ ಹೇಳಿದೆ ಕಾಂಪಿಟೇಷನ್ ಯಾಕದ ಅಂತೇಳಿ. ಅದಕ್ಕಾಗಿ ಮಿನಿಮಮ್ 180 ಮಾರ್ಕ್ಸ್ ನೀವು ತೊಗೊಳ್ಳಬೇಕು. ಮಿನಿಮಮ್ 180 ಮಾರ್ಕ್ಸ್ ತೊಗೊಂಡ್ರೆ ಅಷ್ಟೇ ನೀವು ಕಾಂಪಿಟೇಷನ್ ಅಲ್ಲಿ ಇರ್ತೀರಿ. ಓಕೆ, ಮೀನ್ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂದ್ರೆ ಜುಲೈಯಲ್ಲಿ ನೋಟಿಫಿಕೇಶನ್ ಇದೇ ಮಂತ್ ಆಗ್ಬೋದು, ಅಥವಾ ತಪ್ಪಿದ್ರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಆಗ್ತದೆ. ಓಕೆ, ಮತ್ತು ನೋಡ್ರಿ ಕೆಸೆಟ್ ರಿಲೇಟೆಡ್ ಏನೇನದಲ್ಲ, ಕೆಸೆಟ್ ರಿಲೇಟಿಬಿಲಿಟಿ ಹೆಂಗದ, ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಹೆಂಗದ, ಸಿಲಾಬಸ್ ಏನದ, ಇದೆಲ್ಲ ನಾನು ವಿಡಿಯೋಸ್ ಮಾಡೀನಿ. ಆ ವಿಡಿಯೋಸ್ ಎಲ್ಲ ಏನದಾವ ನೀವು ಈ ಚಾನಲಲ್ಲಿ ನೋಡ್ಬೋದು. ನೀವು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವೊಂದು ವಿಡಿಯೋಸ್ ಕೊಟ್ಟಿರ್ತೀನಿ, ಬಟ್ ಯು ಫಾಲೋ ದೋಸ್ ವಿಡಿಯೋಸ್. ಆ ವಿಡಿಯೋಸ್ ನೋಡ್ರಿ, ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ಟುಡೇ. ಕೇವಲ 90 ದಿನ ಇರೋದ್ರಿಂದ ಇವತ್ತಿನ ಸ್ಟಾರ್ಟ್ ಮಾಡ್ರಿ. ಕೆಸೆಟ್ ರಿಲೇಟೆಡ್ ಅಥವಾ ಮಾಹಿತಿ ಇತ್ತಂದ್ರೆ ನಾನು ಈ ಚಾನಲಲ್ಲಿ ಹಾಕಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.